ಸ್ವಾಗತಂ ಸುಸ್ವಾಗತಂ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಪೆನ್ಗೊಂಡದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತುಮಕೂರಿಂದ ಲೋಡ್ ಮಾಡ್ಕೊಂಡು ಬಂದಿದ್ದೆ. ಅದೇ ನಾನು ಇಂದುಪುರಿಗೆ ಖಾಲಿ ಮಾಡಿ ತುಮಕೂರಿಗೆ ಬಂದು ಅಲ್ಲಿಂದ ಲೋಡ್ ಮಾಡ್ಕೊಂಡು ಬಂದೆ. ಹೋಗ್ತಾಯಿದ್ದೀನಿ ನೋಡಿ. ಬಂದು ಎಲ್ಲಿ ಮಕ್ಕೊಂಡಿದ್ದೆ ಅಂದರೆ ಪೆನ್ಗೊಂಡ ದಾಟ್ ಮಕ್ಕೊಂಡಿದ್ದೆ. 9 ಗಂಟೆಗೆ ಎದ್ದು ಹೋಗ್ತಿದ್ದೀನಿ ನೋಡಿ. ಇದು ಯಾದಗಿರಿದು ಅನಂತಪುರ ಹತ್ರ ಇದ್ದೀನಿ. ಅನಂತಪುರ ದಾಟಿ ಎಲ್ಲ ತಿಂಡಿಗೆ ನಿಲ್ಲಿಸ್ಬೇಕು. ಒಬ್ಬನೇ ಗುರು ಬೇಜಾರಾಗ್ತಿರೋದು, ಯಾರು ಸಿಗಲಿಲ್ಲ ಹುಡುಗರು. ಒಬ್ಬನಿದ್ದಾನೆ, ಅವನಿಗೆ ನೆಕ್ಸ್ಟ್ ಟ್ರಿಪ್ ಕರ್ಕೊಂಡು ಹೋಗೋಣ ಅಂತ ಹಾಗೆ ಬಂದುಬಿಟ್ಟೆ. ದುರ್ಗಕ್ಕೆ ಹೋಗಿದ್ರೆ ಬರೋನು, ನಾನು ದುರ್ಗಕ್ಕೆ ಹೋಗಿರಲಿಲ್ಲ. ಇಂದುಪುರ ಖಾಲಿ ಮಾಡಿ ಹಂಗೆ ತುಮಕೂರಿಗೆ ಬಂದೆ. ತುಮಕೂರಿಂದ ಲೋಡ್ ಮಾಡ್ಕೊಂಡು ಬಂದಿದ್ದಲ್ಲ, ಹಂಗಾಗಿ ಕರ್ಕೊಂಬರೋಕ್ಕಾಗಿರಲಿಲ್ಲ. ನಾನು ದುರ್ಗಕ್ಕೆ ಹೋಗಿದ್ರೆ ಪಕ್ಕ ಸಿಗೋನು. ನೆಕ್ಸ್ಟ್ ಟ್ರಿಪ್ ಒಬ್ಬನಿಗೆ ಕರ್ಕೊಂಬರೋಣ. ಒಬ್ಬ ಹುಡುಗ ಇದ್ದಾನೆ, ನಾನು ಡ್ರೈವಿಂಗ್ ಕಲಿಬೇಕಂತ ಭಾರಿ ಆಸೆ ಐತೆ ಅಂತ ಹೇಳ್ತಿದ್ದಾನೆ. ಅವನಿಗೆ ಕರ್ಕೊಂಬರೋಣಂತೆ. ಇವಾಗ ಎಲ್ಲ ನಾನು ಟಿಫನಿಗೆ ನಿಲ್ಲಿಸ್ಬೇಕು, ತಿಂಡಿ ಮಾಡಿಲ್ಲ ಏನಿಲ್ಲ. ಅಲ್ಲಿ ನಾನು ಮಕ್ಕಂಡಿದ್ದ ಡಾಬಾದಾಗೆ ಏನೂ ಇರಲ್ಲಲ್ಲ, ಅದಕ್ಕೆ ಹಂಗೆ ಬಂದೆ. ಇವಾಗ ಇಲ್ಲಿ ಮುಂದೆ ತಿಂಡಿ ಸಿಗುತ್ತೆ, ಬಂದು ತಿಂಡಿ ತಿಂದು ಇಲ್ಲಿ ಅನಂತಪುರ ದಾಟಿ ತಿಂಡಿ ತಿನ್ನೋಕೆ ನಿಲ್ಸಿದ್ದೀವಿ. ದೋಸೆ ತಿನ್ನೋಣ ಅಂತೇಳಿ. ಹಗ್ಗ ಎಲ್ಲ ಲೂಸ್ ಆಗಿಬಿಟ್ಟಿದ್ದಾವೆ, ಇಂಡ್ಲವೆಲ್ಲ ಕತ್ತರಿ ಜರುಗಿಬಿಟ್ಟಿದ್ದಾವೆ. ಈ ಬಿಹಾರಿಗೆ ಸರಿಯಾಗಿ ಹಾಕೋದು ನೋಡಿ. ಹಿಂಗೆ ಕಮ್ಮಿ ಆಗಿ ಎಲ್ಲ ಹೆಂಗಾಗುತ್ತೆ. ಇಲ್ಲಿ ಯಾವುದೋ ಒಂದು ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಅಂತ ತಳ್ಳಿ ಬರೋಣ. ಕರ್ನಾಟಕ ಗಾಡಿ ಅದನ್ನು ನಾಗ್ಪುರ್ಗೆ ಹೊಂಟಿರೋದು. ಒಬ್ಬನೇ ಹೊಂಟಿರೋದು ಈ ಟ್ರಿಪ್ಪನ್ನು, ಯಾರೂ ಇಲ್ಲ. ನನ್ನ ಬಸ್ಸು ಒಬ್ಬನು ಫೋನ್ ಮಾಡಿದ, ಅವ್ನು ಮಾಡಿದರೆ ಬರಲಿಲ್ಲ. ತುಮಕೂರಿಗೆ ಬರೋಕ್ಕಾಗಲ್ಲ ಅಂತ ಕರ್ನಾಟಕ ಬರೋಣ, ನಾನು ಕರೀಲಿಲ್ಲ. ಇದೆ ನೋಡಿ ಬೆಂಗಳೂರು ಗಾಡಿ. ಏನು ಬ್ಯಾಟ್ರಿ ಡೌನ್ ಆಗಿದ್ದಾವ? ನಮ್ಮ ಕರ್ನಾಟಕ ಗಾಡಿ ಗುರು ಶೆಲ್ಪ್ ಇಲ್ಲಂತೆ. ಪಾಪ ಎಲ್ಲರನ್ನೂ ಕರೆಯೋಣ, ಯಾರೂ ಬರಲಿಲ್ಲ. ಆಮೇಲೆ ನಾನು ತಿಂಡಿ ತಿಂತಿದ್ದೆ, ಬಂದು ಕರೆದ, ಬಾಗುರು ಒಂಚೂರು ಗಾಡಿ ತಳ್ಳು ಸ್ಟಾರ್ಟ್ ಆಗ್ತಿಲ್ಲ ಅಂದ. ಅವಾಗ ಹೇಳ್ದೆ, ಅಣ್ಣ ನಂದು ಹಿಂದೆ ಟಾರ್ಪಲ್ ಐತೆ, ನನ್ನ ಗಾಡಿಗೆ ದೂಕಕ್ಕೆ ಬರೋಲ್ಲ ಅಂತಂದು. ಅವಾಗಿದ್ದ, ಅಣ್ಣ ಗಾಡಿಗೇನು ಬೇಡ, ಹಾಗೆ ಬನ್ನಿ ಕೈಯಲ್ಲೇ ಪುಷ್ ಮಾಡಿದ್ರೆ ಆತಂತಂದು ಹೇಳಿದ್ಮೇಲೆ ಆಮೇಲೆ ಇನ್ನೊಂದಿಬ್ಬರು ಗಾಡಿಯನ್ನೆಲ್ಲ ಕರ್ಕೊಂಡೋಗಿ ದುಃಖ ಕೊಟ್ವಿ. ಅದೇನು ಚಿಕ್ಕ ಗಾಡಿ ಎಲ್ಲ ಗುರು, ದುಃಖ ಡೇಟಿಗೆ ಒಂಚೂರು ಮುಂದೆ ಹೋದೇಟಿಗೆ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಮಾಡಿಕೊಟ್ಟು ಹಂಗೆ ಬಂದ್ವಿ. ಮುಂದೆ ಎಲ್ಲಾದರೂ ಬಂದು ಗ್ರೀಸ್ ಹೊಡ್ಸೋಣ ಅಂತೇಳಿ ಬರ್ತಿದ್ವಿ. ಗ್ರೀಸ್ ಹೊಡೆಯೋನೇನು ಕಾಣಲಿಲ್ಲ, ಅದಕ್ಕೆ ಸೀದಾ ಬಂದ್ವಿ. ಮಾಮೂಲಿ ನಮ್ಮ ಜಾಗ ಐತಲ್ಲ, ಅಲ್ಲೋಗಿ ಗ್ರೀಸ್ ಹೊಡೆಸ್ಕೊಂಡ್ರೆ ಅಂತೇಳಿ ಹೋಗ್ತಾಯಿದ್ದೀನಿ ನೋಡಿ. ಗುತ್ತಿ ದಾಟಿ ಇಲ್ಲಿ ರೈಟ್ ಸೈಡಿಗೆ ಕಾಣ್ತಿರೋದೇ ಗುತ್ತಿ, ನಾವು ಹೋಗ್ತಿದ್ದೀವಿ. ಅಲ್ಲಿಂದ ಬಂದ್ವಿ. ನಮಗೆ ಯಾಕೋ ಬೆಳಗ್ಗೆ ತಿಂಡಿ ತಿಂದಿದ್ದು ಸರಿ ಹೋಗಲಿಲ್ಲ, ಇಡ್ಲಿ. ಮತ್ತು ಮಧ್ಯಾಹ್ನ ಎಲ್ಲಾದರೂ ಊಟಕ್ಕೆ ನಿಲ್ಲಿಸ್ಬೇಕು. ಊಟ ಮಾಡ್ಕೊಂಡೇ ಹೋಗೋದು. ಏನು ಮಾಡೋಣ ಅಂದರೆ ಎಲ್ಲನೂ ಒಂದು 2-3 ಅವರ್ ರೆಸ್ಟ್ ತಗೊಂಡಾಗಲಿ ಹೋಗ್ಬೇಕು. ಇಲ್ಲಾಂದರೆ ಸುಮ್ಮನೆ ಕಂಟಿನ್ಯೂಸ್ ಆಗಿ ಹೋಗ್ತಾನೆ ಇರಬೇಕು. ಬೆಳಗ್ಗೆ ಲೇಟ್ ಆಗಲ್ಲ ಗುರು ಮಕ್ಕೊಂಡಿರೋದು. ಬೆಳಗಿನ ಜಾವ ಒಂದು 3 ಗಂಟೆಗೇನೋ ಬಂದು ಮಕ್ಕೊಂಡಿದ್ದು. ಅಲ್ಲಿ ಬಿಟ್ಟಿದ್ದೆ ಲೇಟಾಗಿ ಬಿಟ್ಟಿದ್ದು ನಾನು. ಅದ್ರಾಗ ಬೇರೆ ಇದು ಗುರು ಮಡಗ್ಸಿರೋ ಹತ್ರ ಸಿಕ್ಕಾಬಟ್ಟೆ ಗುಂಡಿ ಬೇರೆ ಬಿದ್ದಿದ್ದಾವೆ. ಅಲ್ಲಿ ದಾರಿನೂ ಸಾಗೋದಿಲ್ಲ, ಏನಿಲ್ಲ. ಹಂಗಾಗಿ ನಿಧಾನಕ್ಕೆ ಬಂದಿದ್ದು. ಒಬ್ಬನೇ ಬೇರೆ ಇರೋದು, ಹಗ್ಗ ಲೂಸಾಗಿ ನಿಟ್ಗಿಟ್ಟು ಹೋದವಂತೇಳಿ. ಇಲ್ಲಿ ನಮ್ಮ ಸೈಡು ಲೋಡ್ ಮಾಡಿದರೆ ಸರಿಯಾಗಿ ಲೋಡ್ ಮಾಡಲ್ಲ ಗುರು. ಅಲ್ಲಿ ನಾಗ್ಪುರಲ್ಲಿ DOC ಲೋಡ್ ಮಾಡ್ತಾರಲ್ಲ, ಕತ್ರಿ ಲೋಡ್ ಮಾಡ್ತಾರೆ ಅವರು. ಹಗ್ಗ ಲೂಸ್ ಆದರೂ ಟೆನ್ಷನ್ ಇರಲ್ಲ, ಏನಿರಲ್ಲ. ಅವು ಚೀಲನೇ ಕೆಳಗೆ ಬೀಳೋದಿಲ್ಲ, ಆ ಥರ ಲೋಡ್ ಮಾಡ್ತಾರೆ. ಕರ್ನೂಲಾಗಿ ಸಿಗಲ್ಲ. ಕರ್ನೂಲ್ ಗುರು, ಅನಂತಪುರ ಅಲ್ಲ, ಕರ್ನೂಲಾಗಿದ್ದೀನಿ ನೋಡಿ. ಕಣ್ಣು ಹೆಂಗಾಗಿದ್ದಾವೆ. ರಾತ್ರಿಯಲ್ಲಿ ಲೋಡ್ ಮಾಡ್ಕೊಂಡು ಹಗ್ಗ ಟಾರ್ಪಲ್ ಹಾಕ್ಕೊಂಡು ಬಿಡೋ ಅಷ್ಟೊತ್ತಿಗೆ 12 ಗಂಟೆ ಆಗಿತ್ತು. 12 ಗಂಟೆಗೆ ಬಿಟ್ಟೆ. ನೈಟಲ್ಲಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ನೋಡಿದ್ದೆ ಇನ್ನೇನು ಮಧುಗಿರಿ ರೋಡ್ ಅಂತೇಳಿ. ಸೀದಾ ಬಂದು ಬೆಳಗಿನ ಜಾವದಾಗ ಅನಂತಪುರ ಹತ್ರ ಮಕ್ಕೊಂಡಿದ್ವಿ. ಅನಂತಪುರಗಿನ್ನ ಹಿಂದೆ ಪೆನ್ಗೊಂಡಾದಾಗ ಮಕ್ಕೊಂಡಿದ್ದು, ಆ ಕಿಯಾ ಫ್ಯಾಕ್ಟ್ರಿ ಹತ್ರ. ಅಲ್ಲಿ ಬೆಳಿಗ್ಗೆ ಎದ್ದು ಬಂದು ಸೀದಾ ಕಣ್ಣು ನೈತದವೆ ನೋಡಿ. ಕಣ್ಣು ಹೆಂಗಾಗಿದ್ದಾವೆ. ಇನ್ನು ಎಲ್ಗನ್ನ ಹಾಕೋದು ಅಲ್ಲಿಗನ್ನ ಓಡೋಣ. ಇನ್ನು ಟೈಮೇನು ಆಗಿಲ್ಲ. 12:30 ಆಗೈತೆ ಅಷ್ಟೇ ಟೈಮು. ನೋಡೋಣ ಸಾಯಂಕಾಲ. ಇವತ್ತು ಹೈದ್ರಾಬಾದ್ ಪಾಸ್ ಮಾಡೋಕೆ ಆಗ್ತದೋ ಆಗಲ್ಲ ನೋಡೋಣ. ಸಾಯಂಕಾಲದಷ್ಟೊತ್ತಿಗೆ ಹೈದ್ರಾಬಾದ್ ಪಾಸ್ ಮಾಡೋಣ. ನಿದ್ದೆ ಆಗಿಲ್ಲ, ನಿದ್ದೆ ಆಗಿದ್ರೆ ಓಡಿಸ್ಬೋದಾಗಿತ್ತು. ನಿದ್ದೆ ಇದ್ದದ್ದು ಎಲ್ಲಿಗಂತ ಓಡಿಸ್ತಾರೆ ಹೇಳಿ. ಬನ್ನಿ ಮುಂದೆಲ್ಲ ರೋಡ್ ಸಿಗುಮ ಗ್ರೀಸ್ ಓಡಿಸ್ಬೋದು. ಇವಾಗ ಇದು
ಆಂಧ್ರ ತೆಲಂಗಾಣ ಬಾರ್ಡರ್ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಎಲ್ಲನ ಊಟಕ್ಕೆ ನಿಲ್ಲಿಸ್ಬೇಕು, ಇಲ್ಲಾಂದರೆ ಟೀ ಕುಡಿಯೋಕೆ ನಿಲ್ಲಿಸ್ಬೇಕು. ನಿದ್ದೆ ಇಲ್ಲ, ರಾತ್ರಿ ಇಲ್ಲ, ಒಂದು 3 ಅವರ್ ನಿದ್ದೆ ಮಾಡಿದ್ನಿ. ಹೋಗ್ತಾ ಹೈದ್ರಾಬಾದ್ ಪಾಸ್ ಮಾಡ್ಬೇಕು ಇವತ್ತು. ಎಷ್ಟೊತ್ತಿದ್ರು ಸ್ನಾನ ಮಾಡೋಣ ಅಂತಿದ್ದೆ ಗುರು. ಸ್ನಾನ ಮಾಡೋಕ್ಕೆ ಡಾಬಾದಾಗ ನಿಲ್ಸಿದ್ರೆ ನೀರು ಫುಲ್ಲು ಕೂಲ್ಡ್ ಇದ್ವು. ಗಾಳಿ ಬೇರೆ ಬೀಸ್ತೈತೆ, ಆಷಾಢದ ಗಾಳಿ ಉಲ್ಟಾ ಪಲ್ಟಿ. ಅದಕ್ಕೆ ಬೆಳಗ್ಗೆ ನಾಳೆಗೆ ಸ್ನಾನ ಮಾಡಿದ್ರ ಅಂತೇಳಿ ಸುಮ್ಮನೆ ಅದೇ ಬಂದಲ್ಲಿ ಎದ್ದೇಟಿಗೆ ಸ್ನಾನ ಮಾಡೋಕ್ಕೆ ಹೋದೆ. ಯಾಕೆ ಸ್ನಾನ ಮಾಡೋಕ್ಕೆ ಸರೋಗಿಲ್ಲ, ನೀರು ಬೇರೆ ತೊಟ್ಟೆಗೆ ಗಲೀಜಿದ್ವು, ಚಳಿ ಬೇರೆ ಆಗೋದಲ್ಲ, ಅದಕ್ಕೆ ಹಂಗೆ ಬಂದ್ವಿ. ಯಾಕೆ ರೋಡ್ನಾಗಳ ಮರ ಎಲ್ಲ ಕಡ್ದು ಬಿಡ್ತಾರೆ. ಏನು ರೋಡ್ ಏನನ್ನ ದೊಡ್ಡದೇನನ್ನು ಮಾಡ್ತಾರ, ರೋಡ್ ಸೈಡ್ನಾಗಳ ಬೇನ್ ಮರಗಳೆಲ್ಲ ಉಳಿಸಿದಾರೆ ನೋಡಿ. ಲೆಫ್ಟ್ ಸೈಡಿಗೆ ಕಾಣ್ತಾ 2 ಕಡೆಗೂ ಕಡಿತಾರೆ ಗುರು, ಲೆಫ್ಟು ರೈಟಿಗೂ. ಅವರೇ ಹಾಕ್ತಾರೆ, ಅವರೇ ಕಡಿತಾರೆ ನೋಡಿ. ಎಲ್ಲ ಕಡ್ದು ಬಿಡ್ತಾರೆ. ಏನಕ್ಕೆ ಕಡಿದ್ರು ಏನೋ ಗೊತ್ತಿಲ್ಲ. ಗೊತ್ತಿದ್ರೆ ಹೇಳ್ರಿ. ರೋಡಂತೂ ಆಗಲೇ ಮಾಡೋ ಪೊಸಿಷನ್ ಇದ್ದಂಗಿಲ್ಲ. ಈ ಕಡೆ ಲೆಫ್ಟ್ ಸೈಡಿಗೆಲ್ಲ ಫುಲ್ ಉಳಿಸಿದ್ದಾರೆ, ರೈಟ್ ಸೈಡಿಗೂ ಉಳಿಸಿದ್ದಾರೆ ಮರಗಳು. ಒಬ್ಬನು ಹುಡುಗ ಬರ್ತೀನಿ ಅಂದ, ಅವನಿಗೆ ಫೋನ್ ಮಾಡೋದು ಮರ್ತ್ಬಿಟ್ಟೆ ನಾನು. ಖಾಲಿ ಮಾಡಿ ಹೆಂಗೋ ದುರ್ಗಕ್ಕೆ ಹೋಗ್ನಲ್ಲ, ಅಲ್ಲೇ ಫೋನ್ ಮಾಡಿದ್ರು ಅಂತ ಅಂದ್ಕೊಂಡೆ. ಆದರೆ ಫೋನಲ್ಲಿ ಇದ್ದು ಎಲ್ಲ ಉಲ್ಟಂ ಪಲ್ಟಿ ಮಾಡಿಟ್ಟ. ಮೊದಲಿಗೆ ಇದು ತುಮಕೂರಿಂದ ಲೋಡಿಂಗ್ ಐತೆ ಕೇಳ್ತೀನಿ ತಡಿ, ತಗೊಂಡೈತೆ ಅಂತ ಹೇಳ್ತಿದ್ರು. ಹಿಂಗೋಲಿ ಹಿಂಗನ್ ಘಾಟಿಗೆ ಹೋಗುವಂತೆ ಅಂತಂದು. ಸರಿ ಆಯಿತು ಅಂತಂದು ಕೇಳಿದ್ವಿ. ಆಮೇಲೆ ಕನ್ಫರ್ಮ್ ಆಯ್ತು, ಲೋಡ್ ಮಾಡಿ ಅದು ಒಂದು 3-4 ರೈಸ್ ಮಿಲ್ಲಾಗೆ ತಿರುಗಿ ಲೋಡ್ ಮಾಡಿದ್ರು. ಹಿಂಗನ್ ಘಾಟ್ ಎಲ್ಲಿ ಬರ್ತೈತೆ ಅಂದರೆ ಜಾಮ್ಕಿನ್ನ ಫಸ್ಟೇ ಬರ್ತೈತೆ ಅದು ಹಿಂಗನ್ ಘಾಟು. ನಾಗ್ಪುರಿಂದ 60-70 ಕಿಲೋಮೀಟ್ರ್ ಈ ಕಡೆಗೇನೆ ಖಾಲಿ ಮಾಡಿ ನಾಗ್ಪುರ ಕಡೆಗೆ ಹೋಗೋದು. ಮಳೆ ಬೇರೆ ಸ್ಟಾರ್ಟ್ ಆಯ್ತು ನೋಡಿ ಇವಾಗ. ಹಂಗೇನು ಜೋರಾಗೇನು ಆಗಿಲ್ಲ, ಇನ್ನೂ ಒಂದೊಂದೇ ಹೆಂಗೆ ಬೀಳ್ತಿರೋದು. ಫಸ್ಟೇ ಟೀ ಕುಡಿಬೇಕು. ಯಾಕೋ ಫುಲ್ ನಿದ್ದೆ ಬರ್ತೈತೆ, ಯಾಕಂತ ಗೊತ್ತಾಗ್ತಿಲ್ಲ ಏನಿಲ್ಲ. ಯಾರೋ ಸ್ನೇಹಿತರ ಗಾಡಿನೂ ಬರ್ತಿಲ್ಲ ರೋಡ್ನಾಗ, ಒಂದೊಂದು ಗಾಡಿಗಳನ್ನು. ಗಾಡಿ ಯಾವನ್ನ ಇದ್ದಿದ್ರೆ ಚೆನ್ನಾಗಿರ್ತಿದ್ವು. ಇದೊಂದು ಕಡೆ ಗಾಳಿ ಬೀಸೋದಕ್ಕೆ ಒಂಥರ ನಿದ್ದೆ ಬಂದಂಗೆ ಆಗ್ತೈತೆ ಗಾಳಿಗೆ. ಅದಕ್ಕೆ ನಾನು ಸುಮ್ಮನೆ 70-80 ಹೋಗ್ತಾ ಇದ್ದೀನಿ ನೋಡಿ. ಮುಂದೆ ಹೋಗಿ ಎಲ್ಲ ನಾನು ನಿಲ್ಲಿಸಿ ಈಗ ಬಂದು ಕೃಷ್ಣಾ ನದಿ ನೋಡಿ. ಇದು ಮಂತ್ರಾಲಯದಿಂದ ಬರಲ್ಲ ಅನ್ಸುತ್ತೆ, ಮಂತ್ರಾಲಯದಿಂದ ಬರ್ತದೆ ಅನ್ಸುತ್ತೆ ಕೃಷ್ಣಾ ನದಿ. ನೀರೇ ಇರಲಿಲ್ಲ, ಎಷ್ಟೊಂದು ನೀರು ಹಾಕ್ಬಿಟ್ಟಿದ್ದಾವೆ ನೋಡಿ. ಫುಲ್ಲು ನೀರು ಹಾಕ್ಬಿಟ್ಟಿದ್ದಾವೆ. ಒಂದು 2 ಕಿಲೋಮೀಟ್ರ್ ಸೇತುವೆ ಇಟ್ಟಿದ್ದು. ಮಂತ್ರಾಲಯದಾಗ ಬರೋದು ತುಂಗಭದ್ರಾ ಡ್ಯಾಮ್ ಇರ್ಬೋದೇನಪ್ಪ. ತುಂಗಭದ್ರಾ ಡ್ಯಾಮು ಕೃಷ್ಣಾ ನದಿದು ಗೊತ್ತಿಲ್ಲ, ಗೊತ್ತಿದ್ರೆ ಕಮೆಂಟ್ ಮಾಡಿ. ಯಾಕಂದರೆ ನಾನು ಎಂದೂ ಮಂತ್ರಾಲಯಕ್ಕೆ ಹೋಗಿಲ್ಲ ಗುರು. ತುಂಗಭದ್ರಾ ಡ್ಯಾಮು ಅಲ್ಲಿ ಮಾಧವರ ಮಾತ್ರ ಬರುತ್ತಲ್ಲ, ಆ ಹೂವೇ ಐತೆ ಅಲ್ಲಿ ತುಂಗಭದ್ರಾ ಅಂತೇಳಿ. ತುಂಗಭದ್ರಾ ಡ್ಯಾಮಿನ ನೀರೇ ಬರೋದು. ಇದು ಕೃಷ್ಣಾ ನದಿ ನೀರು ನೋಡಿ ಎಷ್ಟೊಂದಿದ್ದಾವೆ. ಕಣ್ಣಿಗೆ ಕಾಣೋವರೆಗೂ ನೀರೇ ಕಾಣೋದು ಬರೀ ಈ ಕಡೆನು. ಅಂದರೆ ಜಾಸ್ತಿ ಬಿಟ್ಟಿದ್ದಾರೆ. ಫುಲ್ ನಿದ್ದೆ ಅಂದರೆ ನಿದ್ದೆ. ಇಲ್ಲಿ ಚಪಾತಿ ಊಟ ಐತೇನಂತಲ್ಲಿ ಚಪಾತಿ ತಿನ್ನಕ್ಕೆ ಬಂದರೆ ಫುಲ್ ಅನ್ನ, ಮೊಸರನ್ನ ಅಂತೆ. ಆ ಮೊಸರನ್ನ ತಿಂದರೆ ಮತ್ತೆ ನಿದ್ದೆ ಬರ್ತೈತೆ. ಅದಕ್ಕೆ ಟೀ ಕುಡಿದು ಬಂದೆ. ಏನು ಶಾತ್ನಗರ್ ಒಂದು 50 ಕಿಲೋಮೀಟ್ರ್ ಐತೆ. ಶಾತ್ನಗರ್ಗೆ ಹೋಗಿ ಊಟ ಮಾಡಿದ್ರೆ ಚಪಾತಿ ಗಿಪಾತಿ ತಿಂದ್ರೆ ಆಯ್ತು. ಇಲ್ಲಿ ಚಪಾತಿ ಊಟ ಕೇಳಿದ್ರೆ ಇಲ್ಲ ಅಂತ ಗುರು, ಬರೀ ಅನ್ನ ಸಾಂಬಾರು ಐತಂತೆ. ಅನ್ನ ಸಾಂಬಾರು ಉಂಡ್ರೆ ಮುಗೀತು ನನಗೆ, ನಿದ್ದೆ ಬರ್ತೈತೆ. ಹೈದ್ರಾಬಾದ್ ಪಾಸ್ ಮಾಡಬೇಕು ಇವತ್ತು. ಹೈದ್ರಾಬಾದ್ ಪಾಸ್ ಮಾಡಿದರೆ ಆರಾಮಾಗೆ ನಾಳೆ 10ಕ್ಕೆ ಹೋಗ್ಬಿಡ್ತೀನಿ. ಯಾರು ಅಜಯ್ ದೇವ್ರಕೊಂಡ ಕೆಳಗೆ ಬಂದ್ಬಿಡೋನು ಬೈಕಿಗೆ, ಲಾರಿ ಕೆಳಕ್ಕೆ. ಯಾಕೆ ಏನು ಯಾವತ್ತು ಆಗ್ಲತ್ತು ಇಷ್ಟ ನಿದ್ದೆ ಬಂದಿದ್ದಿಲ್ಲ ಗುರು. ಒಂದು 3-4 ಅವರ್ ಮಕ್ಕಂಡು ಎದ್ದು ಬಂದಿದ್ನಿ. ಹಂಗಾದ್ರೂ ಫುಲ್ ನಿದ್ದೆ. ಅಲ್ಲೊಂದು ತಗ ನಿಲ್ಲಿಸಿ ಸೈಡ್ಗೆ ಹಾಕಿ ಹೋಟ್ಲ ಹತ್ರ ಊಟಕ್ಕೆ ಬಂದೆ. ತಿರ್ಗಾ ಇಲ್ಲಿ ನಿದ್ದೆ ಗಂಡ ಗಾಡಿನೇ ಓಡಿಸ್ಬಾರ್ದು. ಸೈಡ್ಗೆ ಹಾಕಿ ಗಾಡಿ ಸುತ್ತಾರ ಬರ್ಬೇಕು, ಇಲ್ಲಾಂದರೆ ಮಕ್ಕಳು ನಿದ್ದೆ ಗಂಡಾಗ ಓಡಿಸೋದು ಭಾರಿ ಡೇಂಜರ್ ಗುರು. ಗಾಡಿ ಕಣ್ಣು ಮುಚ್ಕೊಂಡು ತೂಡಿಸ್ಕೊಂಡು ಎತ್ಲಾಗ ಹೋಗ್ತೀವಿ ಅನ್ನೋದೇ ಗೊತ್ತಾಗೋದಿಲ್ಲ. ಹೈದ್ರಾಬಾದ್ 120 ಕಿಲೋಮೀಟ್ರ್ ಐತೆ. ಹೈದ್ರಾಬಾದ್ ಪಾಸ್ ಮಾಡಿ ಎಲ್ಲನೊಂದು ಚೇಗುಂಟದಾಗ ಒಳ್ಳೆ ರಾಜಸ್ಥಾನಿ ಹೋಟ್ಲ್ ಐತೆ, ಅಲ್ಲಿ ಹೋಗಿ ಪಾಚ್ಕೊಂಬಿಡೋಣ. ಪಾಚ್ಕೊಂಡು ಬೆಳಗ್ಗೆ 4 ಗಂಟೆಗೆ ಎದ್ದು ಹೋದ್ರೆ ಆತು. ನೋಡೋಣ ಬನ್ನಿ, ಎಲ್ಲಿವರೆಗೆ ಆಗ್ತದೆ ಅಲ್ಲಿವರೆಗೆ ಹೋಗೋಣ.
ಇನ್ನು ಅದಕ್ಕಿಂತ ಮುಂದೆ ಇನ್ನು ಅದಕ್ಕಿಂತ ಮುಂದೆ ಹೋದ್ರೆ ಆತು. ಗಾಡಿಗೆ ರೇಷನ್ ಏನೂ ಇಲ್ಲ. ಅಲ್ಲಿ ನಿರ್ಮಲ್ ಪೆಟ್ರೋಲ್ ಬಂಕ್ನಾಗೆ ರೇಷನ್ ತಗೋಣ. ಅಕ್ಕಿ ಬೇಳೆ ಎಣ್ಣೆ ಐತೆ, ಅಕ್ಕಿ ಬೇಳೆ ಮತ್ತು ಒಂಚೂರು ಐಟಮ್ಗಳೆಲ್ಲ ತಗೊಂಡ್ರೆ ಆತು. ಅವೆಲ್ಲ ಇರಬೇಕು ಗಾಡಿಯಾಗ ಇದ್ರೇ ಚೆನ್ನಾಗೆ. ಯಾವಾಗ ಬೇಕಾದ್ರೆ ಅವಾಗ ಮಾಡ್ಕೊಂಡು ತಿನ್ನಕ್ಕೆ ಬರ್ತೈತೆ. ಇಲ್ದಾಗ ಇವಾಗ ಈ ಪುದೀನ ತೊಪ್ಪು ಬೇರೆ ತಗೊಂಡಿದ್ದೀನಿ. ಪುದೀನ ಸೊಪ್ಪಿನ ಚಟ್ನಿ ಬರ್ತದೆ ಗುರು, ಅದು ಭಾಳ ಚೆನ್ನಾಗಿರುತ್ತೆ. 3 ಡಬ್ಬಿ ತಗೊಂಬಂದಿದ್ದೀನಿ. ನಾಳೆಗೆ ಟ್ರೈ ಮಾಡೋಣ ಅನ್ನ ಮಾಡ್ಕೊಂಡು. ಇವತ್ತೇನು ಟ್ರೈ ಮಾಡೋದು ಬೇಡ, ಇವತ್ತು ರಾತ್ರಿ ಹೋಟ್ಲಾಗೆ ಊಟ ಮಾಡಿ ಹೋಟ್ಲಾಗೆ ಕಾಚಿ ಮಾಡೋಣಂತೆ. ಬನ್ನಿ ಹೋಗಿ ಮುಂದೆ ಸಿಗೋಮ್ಮ. ನೋಡ್ಗುರು, ಇವಾಗ ಎಲ್ಲಿದ್ದೀನಿ ಅಂದರೆ ಯಾವ್ದಪ್ಪ ಇದು, ಶಾದ್ನಗರ ಹತ್ರ ಇದ್ದೀನಿ. ಇನ್ನೂ 70 ಕಿಲೋಮೀಟ್ರ್ ಐತೆ ಹೈದ್ರಾಬಾದು. ಶಂಷಾಬಾದಾಗ ಹೋಗಿ ರಿಂಗ್ ರೋಡ್ ಹತ್ತು ಹೋಗ್ತಾ ಇರೋದೆ. ಫುಲ್ ಮಳೆ ಮಾಡಾಗೈತೆ. ಮಳೆ ಬರೋ ವಾತಾವರಣ ನೋಡಿದ್ರು ಹೆಂಗೈತೆ. ತೌಡಿಗೆಲ್ಲ ಕ್ಲೀನಾಗಿ ಟಾರ್ಬಲ್ ಹಾಕಿದ್ದೀನಿ. ಇಲ್ಲಿ ಅಂದ ಬಿಟ್ರೆ ಸಗಣಿ ಆದಂಗೆ ಆಗ್ಬಿಡ್ತದೆ, ಕೆಟ್ಟು ವಾಸನೆ. ಗಾಡಿ ಒಳಗೆ ಎಲ್ಲ ಅದೇ ಧೂಳೆ. ಕ್ಲೀನ್ ಮಾಡಿ ಸಾಕಾಗ್ತತೆ. ಇನ್ನೊಂದೇನೆಂದರೆ ನಮ್ಮ ಗಾಡಿಗೆ ಇದು ತಗೋಬೇಕು, ಏರ್ ಕ್ಲೀನರ್ ಗನ್ ಒಂದು ತಗೋಬೇಕು. ಇಷ್ಟು ದಿವಸ ತಗೊಂಡಿದ್ದಿಲ್ಲ, ಇನ್ನೇನು ತಗೊಳೋದು ಅಂತೇಳಿ ಬೇಜವಾಬ್ದಾರಿಯಿಂದಿದ್ದೆ. ಇವಾಗ ತಗೊಬೇಕು. ಇಲ್ಲಿ ಹೈದ್ರಾಬಾದ್ ದಾಟಿದ ಮೇಲೆ ಗಾಡಿ ಐಟಮ್ ಸಿಗ್ತವೆ, ಅಲ್ಲಿ ತಗೊಂಡ್ರೆ ಅಂತದು. ಅದಿದ್ರೆ ಧೂಳಾಗಲ್ಲ, ಏನಿಲ್ಲ. ಮತ್ತು ಇದು ಪಾತ್ರೆ ಕುಕ್ಕರು ಎಲ್ಲ ಧೂಳು ಹಿಡಿದು ಬಿಡ್ತವೆ. ಅದಕ್ಕೆ ಅದನ್ನ ತಗೊಬೇಕು. ತಗೊಂಡ್ರೆ ಕರೆಕ್ಟ್ ಆಗ್ತದೆ ನೋಡಿ. ಈಗ ಅಲ್ಲೊಂದು ಟೀ ಕುಡಿದು ಬಂದಿದ್ದೀನಿ. ಇವಾಗ ಏನನ್ನ ಸ್ನ್ಯಾಕ್ಸ್ ತಗೊಂಡು ತಿನ್ನೋಕ್ಕೆ ಏನನ್ನ ಬೇಕ್ರಿ ಐಟಮ್ ತಗೊಳ್ಳೋಣ ಅಂತ ಇದ್ದೀನಿ. ತಗೊಂಡು ಸೀದಾ ಯಾದಗಿರಿ ರಿಂಗ್ ರೋಡ್ ಹತ್ತು ಹೋಗೋದು. ಇನ್ನು 68 ಕಿಲೋಮೀಟ್ರ್ ಐತೆ ಹೈದ್ರಾಬಾದ್. ಹೋಗಿ ಮುಂದೆ ಸಿಗೋಣ ಬನ್ನಿ. ಇನ್ನೇನು ಶಾದ್ನಗರ್ ಹತ್ರ ಬಂದೆ. ಇಲ್ಲಿ ನಮ್ಮ ಕರ್ನಾಟಕದವ್ರದ್ದು ಬೇಕ್ರಿ ಐತೆ, ಅಯ್ಯಂಗಾರ್ ಬೆಂಗಳೂರು ಬೇಕ್ರಿ ಅಂತೇಳಿ. ಆ ಬೇಕ್ರಿಯಲ್ಲಿ ಬಂದು ಸ್ವೀಟ್ಸ್ ತಗೊಂಡು ಹೋಗ್ತಾ ಇದ್ದೀನಿ ನೋಡಿ. ಅವರು ನಮ್ಮ ಬೆಂಗಳೂರಿನವರೇ, ಅಲ್ಲಿ ಆ ಕಡೆ ರೈಟ್ ಸೈಡಿಗಿದೆ. ಇವರು ಕ್ಯಾಶ್ ಇಸ್ಕೊಂಬರ್ಬೇಕಾಗಿತ್ತು. ನನ್ನ ಮಕ್ಕಳಿಗೆ ಕೇಳಬೇಕಾಗಿತ್ತು, ಕೊಡೋರವರು ಕೇಳಲಿಲ್ಲ. ಏನೋ ಸ್ನ್ಯಾಕ್ಸ್ ಇದ್ದರೆ ಚೆನ್ನಾಗೆ. ಮಳೆ ಬೇರೆ ಸ್ಟಾರ್ಟ್ ಆಗೈತೆ. ಬೆಂಗಳೂರು ಅಯ್ಯಂಗಾರ್ ಬೇಕ್ರಿ ಅಂತ ತೆಲುಗಿನಾಗ ಹಾಕಿದಾರಲ್ಲ, ಅವಾಗ ಹೋದೆ ನಾನು. ಫಸ್ಟ್ ನಾನು ಕನ್ನಡನ ಮಾತಾಡಿದೆ. ಆಮೇಲೆ ಅವ್ರು ಕನ್ನಡ ಮಾತಾಡಿದ್ರು, ನಾನು ಕೇಳಿದೆ ಕರ್ನಾಟಕದ ರಾಣಿ ಅಂತಂದು. ಹೌದು ಅಂತಂದು. ಬೆಂಗಳೂರಿನಾರು ಇರ್ಬೇಕಂತಂತೆ. ಆ ಬೇಕ್ರಿ ಒಂದು 2 ಸಲ ತಗೊಂಡೋಗಿದ್ವಿ. ಆದರೆ ಅವಾಗ ಕನ್ನಡ ಮಾತಾಡಿದ್ದಿಲ್ಲ, ನಾನು ತೆಲುಗು ಮಾತಾಡಿದ್ದೆ. ಅದು ನನಗೆ ಗೊತ್ತಾಗ್ತಿದ್ದಿಲ್ಲ. ಅಲ್ಲಿ ಬೇಕ್ರಿ ಒಳಗೆ ಕೆಲಸ ಮಾಡೋರು ಕನ್ನಡ ಮಾತಾಡೋರು. ಅವಾಗ ಗೊತ್ತಾಗಿದ್ದು ಕರ್ನಾಟಕದವ್ರದ್ದು ಇದು ಬೇಕ್ರಿ ಅಂತೇಳಿ. ಹೋಗಿ ಮುಂದೆ ಸಿಗೋಮ್ಮ. ಫೈನಲಿ 5 ಗಂಟೆಗೆ ರಿಂಗ್ ರೋಡ್ ಹತ್ತಿದ್ದೀವಿ ಗುರು. ಅಲ್ಲಿ ಆಟೋ ಬೈಕ್ನವರು, ಈ ಕಡೆ ಒಂದು ಕಡೆ ಪಾದಚಾರಿಗಳು. ರೋಡ್ ಬಿಟ್ಟು ಕೆಳಕ್ಕೆ ಹೋಗಂಗಿಲ್ಲ ಪಾದಚಾರಿಗಳು. ಅಲ್ಲಿ ಒನ್ ವೇ ಬೇರೆ ಮಾಡಿಬಿಟ್ಟಿದ್ದಾರೆ. ಏನು ಫಜೀತಿ ಹೇಳ್ತೀರಿ ನಮ್ಮದು. ಅದ್ರಾಗೆ ಯೂ-ಟರ್ನ್ ಮಾಡೋರು ಬೇರೆ ಅಲ್ಲೇ ಬರ್ತಾರೆ. ಇಷ್ಟೊತ್ತಾತು ನೋಡಿ ಗುರು. ಇಲ್ಲಿ ರಿಂಗ್ ರೋಡಿನ 5 ಕಿಲೋಮೀಟ್ರ್ ಐತೆ. 5 ಕಿಲೋಮೀಟ್ರ್ ಬರೋಕ್ಕೆ ಅರ್ಧ ಗಂಟೆ ಟೈಮ್ ತಗೊಂಡಿದ್ದು. ಕೊನೆಗೂ ಬಂದು ಹತ್ತಿಬಿಟ್ವಿ. ಇಲ್ಲೆಲ್ಲ ಟೈರು ಹಗ್ಗ ಎಲ್ಲ ಚೆಕ್ ಮಾಡೋಕ್ಕೆ ನಿಲ್ಸ್ಕೊಂಡಾರೆ. ನೋಡ್ಕೊಂಡು ಹೋಗ್ತಾರೆ. ನಾನೆಲ್ಲ ಅಲ್ಲೇ ಕೆಳಗೆ ನೋಡ್ಕೊಂಡ್ಬಂದಿದ್ದೆ ಟೋಲ್ಗೇಟ್ ಹತ್ರ. ಇವಾಗ ನಿಲ್ಸಲ್ಲ ನಾನು, ಸೀದಾ ರಿಂಗ್ ರೋಡ್ ಇಳಿಯೋವರೆಗೂ. ರಿಂಗ್ ರೋಡ್ ಇಳಿದ್ಮೇಲೆ ನಿಲ್ಸೋದು. ಯಾಕೆ ಬೇಕು ಗುರು, ಊದೋದು ಬಿಟ್ಟು ಬಾರ್ಸೋದು ಹಿಡ್ಕೊಂಡಂಗೆ ಆಗಿತ್ತು. ಎಲ್ಲಿದ್ದಾನೋ ಬಂದು ಕೇಸ್ ಹಾಕೋದ್ರೆ ನಾವೇನು ಮಾಡೋಣ. ಓನರ್ ಕಟ್ಟಪ್ಪ ನೀನೇ, ನಿನಗೆ ಹೇಳಿದ್ನೇ ನಿಲ್ಸೋಕ್ಕೆ. ನಮ್ಗಿನ್ನ ಚೆನ್ನಾಗಿ ನಿನಗೆ ಗೊತ್ತೈತೆ ಅದು ಅಲ್ಲಿ ಅಂತಂದು ಹೇಳಿದ್ರೆ ಏನು ಮಾಡ್ತೀರಾ. ಏನನ್ನ ಗಾಡಿ ಟ್ರಾವೆಲ್ ಆದರೆ ಅದ್ರ ಮೇಲೆ ನಂಬರ್ ಇರುತ್ತೆ. ಆ ನಂಬರಿಗೆ ಕಾಲ್ ಮಾಡಿದರೆ ಅವ್ರು ಬಂದು ಬೇರೆ ಗೇಟ್ ಹಾಕೋಗ್ತಾರೆ. 40-80 ಸ್ಪೀಡ್ನಾಗ ಮೇಂಟೈನ್ ಮಾಡಬೇಕು. ನಮ್ಮ ಲೈನ್ ನಾವು ಹೋಗ್ತಿರೋದು 80 ಗುರು. 40 ಸ್ಪೀಡು ಲೆಫ್ಟಿಗಿರೋದು. ಕಿಂಗ್ಫಿಶರ್ ಗುರು ಬೀರು ಅನ್ಲೋಡ್ ಮಾಡೋಕ್ಕೆ ಹೋಗ್ತಿರೋದು. 100 ಪೇಪರು, ಅದೆಲ್ಲ ಡ್ರಿಂಕ್ಸು.
ಎಷ್ಟಕ್ಕೊಂದು ಜನ ಅದಾರ ಅದ್ರಾಗ ಅಮಲ್ರು ಅದೆಲ್ಲ ಅನ್ಲೋಡ್ ಮಾಡಕ್ಕೆ ಹೋಗ್ತಿರೋದು. MS-ನಾಗೆಲ್ಲ ನಾನು ಸಿಕ್ಬಿಟ್ರೆ ಅಮಲ್ರಿಗೆ ಬೇಕಾದ್ರೆ ಹೊಡೆದೆಲ್ಲ ಹೊತ್ಕೊಂಡೋಗಿ ಬಿಡ್ತಾರೆ ನೋಡ್ರಿ. MP-ನಾಗೆ ಇದ್ರಾಗ ಅದನ್ನು ಬಿಡಲ್ಲ, ಅದನ್ನು ತಗೊಂಡೋಗಿ ಮಾರ್ಕೊಳೋರು ಅದಾರೆ. ಅದ್ರ ಬಗ್ಗೆ ಇವಾಗ ಯಾಕೆ ನಾವು ಬೇರೆ ಸ್ಟೇಟ್ ಆಗಿದ್ದೀವಿ, ಅಲ್ಲಿ ಹೋದಾಗ ಅದ್ರ ಬಗ್ಗೆ ಮಾತಾಡೋಣಂತೆ. ನೋಡಿ ಎಷ್ಟು ಸುಂದರವಾಗಿದೆ ರಿಂಗ್ ರೋಡು. ಮಳೆ ಬಂದು ನಿಂತತೆ, ಆ ಕಡೆ ಈ ಕಡೆ ಹಚ್ಚ ಹಸಿರು ಗಿಡಗಳ ಮಧ್ಯೆ ಹೋಗ್ತಾ ಇದ್ರೆ ಅದ್ರ ಮಜಾನೇ ಬೇರೆ. ಇನ್ನು ಆದಿಲಾಬಾದ್ ಫಾರೆಸ್ಟ್ ಹೆಂಗಾಯ್ತೋ ನೋಡಿಲ್ಲ. ಅವ್ರು ಮೊನ್ನೆ ಹೋಗಿದ್ದು ನೈಟ್ ಹೋಗಿದ್ದೆ. ಇವಾಗ ನಾಳೆಗೆ ಡೇ ಹೋಗೋಣ. ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ರೇಷನ್ ತಗೊಂಡು ಅಡುಗೆ ಮಾಡ್ಕೊಂಡು ಉಣ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ 2-3 ಗಂಟೆ ಮೇಲೆ ಬಿಡೋಣಂತೆ. ಸದ್ಯಕ್ಕೆ ರಿಂಗ್ ರೋಡ್ ಇಳಿಬೇಕಾದ್ರೆ ಇನ್ನೂ ಅಲ್ಲಿ ಮೆಡಿಕಲ್ನಾಗ ಎಷ್ಟು ಜಾಮ್ ಐತೋ ಗೊತ್ತಿಲ್ಲ. ಅಲ್ಲಿ ಫ್ಲೇವರ್ ಬೇರೆ ಕೆಲಸ ಮಾಡ್ತಿದ್ದಾರೆ. ಬನ್ನಿ ಮೆಡಿಕಲ್ ಇಳಿದ್ಮೇಲೆ ಮೆಡಿಕಲ್ಲಿಗೆ ಬಂದು ಗುರು ಫುಲ್ಲು ಟ್ರಾಫಿಕ್ ಜಾಮು. ಮಳೆ ಅಂದರೆ ಮಳೆ ನೋಡಿ, ಎದುರಿಗೆ ಅನಾಡಿ ಮಳೆ ಬರ್ತೈತೆ. ಈ ಮಳೆಗೆ ಹೋಗ್ತಾ ಇದ್ವಿ. ಆದರೆ ಇವಾಗ ಹಳ್ಳಿ ಕಾಡಿಸ್ತಾರೆ ಬಂದು ಆಟೋ ಈ ಸಿಟಿ ಬಸ್ ಕಾಣ್ತಿದೆ ನೋಡಿ. ಇಲ್ಲೇ ಡಬ್ಬ ಅಲ್ಲ, ಗ್ರೀನ್ ಡಬ್ಬ ಆಟೋದವ್ರು ಹಂಗೆ ನಿಲ್ಲಿಸ್ತಾರೆ, ಅವರಿಂದನೇ ಹೋಗಿ ನಿಲ್ಲಿಸ್ಬೇಕು ನೋಡಿ. ಇಲ್ಲೇ ಗುರು ಜಾಮ್ ಆಗೋದು ಈ ಫ್ಲೈವರ್ ಕೆಲಸ ಮುಗಿಯೋ ತಕ್ಕನ ಇಷ್ಟೇ. ಈ ಫ್ಲೈವರ್ ಸದ್ಯಕ್ಕೆ ಈ ವರ್ಷ ಏನು ಆಗಲ್ಲ, ಇನ್ನೊಂದು ವರ್ಷ ಬೇಕು. ಮುಂದಿನ ವರ್ಷಕ್ಕಂತ ಆಗೋದು 2026ಕ್ಕೂ ಆಗೋ ಥರ ಕಾಣಲ್ಲ. ಕೆಲಸ ನಿಂತುಬಿಟ್ಟತ್ ಗುರು. ಯಾಕೋ ಬಿಲ್ ಪೇ ಆಗಿಲ್ಲೇನೋ. ಇವಾಗ ಇಲ್ಲಿಂದ ಈ ಊರಕ್ಕೆ ಹೋಗೋ ತಕ್ಕನ ಇಷ್ಟೇ ಜಾಮು. ಊರಕ್ಕೆ ಹೋದ್ಮೇಲೆ ಸಿಗೋಣ ಬನ್ನಿ. ಜಾಮ್ ಗಿಮ್ ಎಲ್ಲ ಪಾಸ್ ಮಾಡ್ಕೊಂಡು ಬಂದ್ವಿ. ಅಲ್ಲಿ ಯಾಕೆ ಜಾಮ್ ಆಗಿತ್ತು ಅಂದರೆ ಒಂದು ಯಾವುದೋ ಟ್ಯಾಂಕರ್ ಇದು ಏರ್ ತಗೊಂಡು ನಿಂತ್ಕೊಂಡಿತ್ತು, ಅದರಿಂದ ಜಾಮ್ ಆಗಿತ್ತು. ಗೊತ್ತೈತಲ್ಲ ನಮ್ಮ ಅಂಟಮ್ಗಳು ಸಿಕ್ಕಾಡೋರು ಆ ಕಡೆ ಈ ಕಡೆ ತೂರು ಜಾಮ್ ಮಾಡಿಬಿಡ್ತಾರೆ. ಕರೆಕ್ಟಾಗಿ ಒಂದು ಲೈನ್ ಹೋದರೆ ಜಾಮ್ ಆಗಲ್ಲ. ಆ ಕಡೆ ಈ ಕಡೆ ಓಡಾಡಿ ಜಾಮ್ ಆಗಿಬಿಡ್ತದೆ ನೋಡಿ. ಫುಲ್ ಫಾಸ್ಟ್ ಹೋಗ್ತಾ ಇದ್ದೀನಿ. ಯಾಕೆ ಗೊತ್ತಾ, ಮಳೆ ಬರ್ತೈತಲ್ಲ. ಮಳೆ ಬಂದರೆ ಯಾರು ಇರಲ್ಲ ರೋಡ್ನಾಗೆ, ಎಲ್ಲ ಸೈಡ್ಗೆ ಹೋಗ್ಬಿಟ್ಟಿರ್ತಾರೆ ಟೂ ವೀಲರ್ಸ್ನೆಲ್ಲ. ಮಳೆ ಬಂದಾಗಲೇ ದಾರಿ ಜಾಸ್ತಿ ಸಾಗೋದು. ನೀವು ಬೇಕಾದ್ರೆ ನೋಡಿ ಎಲ್ಲ ಡ್ರೈವರ್ಗಳು, ಮಳೆ ಬಂತಂದರೆ ಗಾಡಿ ಸ್ಪೀಡ್ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. ಮಳೆಗೆ ಹೊಡಿಬೇಕಂದ್ರೆ ಒಂಥರ ಖುಷಿ ಎಲ್ಲರಿಗೂ. ನಮ್ಮ ಹೆವಿ ಇದು ಡ್ರೈವರ್ಗಳಿಗೆ, ಎಲ್ಲ ಡ್ರೈವರು, ನಾನು ಲಾರಿ ಒಂದೇ ಹೇಳ್ತಿಲ್ಲ, ಲಾರಿ ಬಸ್ಸು ಕಾರು ಎಲ್ಲರಿಗೂ ಮಳೆ ಬಂದರೆ ಏನೋ ಒಂಥರ ಖುಷಿ ಅದ್ರಾಗ ಹೊಡಿಯೋಕ್ಕೆ. ಈಗ ನಾನು ಬಿಡ್ತಾ ಇದ್ದೀನಿ ನೋಡ್ರಿ. ಕರೆಕ್ಟಾಗಿ ಇದು ನಿರ್ಮಲ್ 140 ಕಿಲೋಮೀಟ್ರ್ ಐತೆ. 9:15 ತೋರಿಸ್ತಾ ಇದ್ದಾರೆ, 9 ಗಂಟೆ ತೋರಿಸ್ತಾ ಇದ್ದಾರೆ ಗೂಗಲ್ ಹಾಕೋರು. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತೇಳಿ. ಅದ್ರ ಪಕ್ಕದಾಗೇ ಹೋಟ್ಲು ಐತೆ, ರಾಜಸ್ಥಾನಿ ಹೋಟ್ಲು. ಅಲ್ಲೇ ಹೋಗಿ ಊಟ ಮಾಡಿದ್ರಾತು. ಇವಾಗ ಇಲ್ಲೆಲ್ಲ ಊಟ ಮಾಡಿ ಅಲ್ಲಿಗೆ ಹೋಗ್ತಾ ಇದ್ರೆ ನಿದ್ದೆ ಬಂದ್ಬಿಡ್ತತೆ. ಅದಕ್ಕೆ ನೋಡಿ 80 ಹೋಗ್ತಾ ಇರೋದು. ಬನ್ನಿ ಹೋಗೋಣ, ಮುಂದೆ ಸಿಗೋಣ.